ನೆಕ್ಸ್ಟ್ ಇಸ್ ಲೊಕೇಶನ್. ಲೊಕೇಶನ್ ಅಂದರೆ ಸ್ಥಳ. ಓಕೆ, ಈಗ ಉದಾಹರಣೆ, ದ ಗ್ರಾಸರಿ ಸ್ಟೋರ್ ಇಸ್ ನಿಯರ್ ಬೈ. ಕಿರಾಣಿ ಅಂಗಡಿ ಹತ್ತಿರದಲ್ಲಿದೆ ಅಥವಾ ಕಿರಾಣಿ ಅಂಗಡಿ ಸಮೀಪದಲ್ಲಿದೆ ಅಂತ ಹೇಳ್ತೀವಿ. ನಿಯರ್ ಬೈ ಅಂದರೆ ಸಮೀಪದಲ್ಲಿದೆ ಅಂತ. ಸೊ ನಮಗೆ ಕಿರಾಣಿ ಅಂಗಡಿ ಎಲ್ಲಿದೆ, ತುಂಬ ಸಮೀಪದಲ್ಲಿದೆ ಅಂದರೆ ನಿಯರ್ ಬೈ ಇದೆ. ಸೊ ನಿಯರ್ ಬೈ ಅಂತ ಹೇಳೋದು ಒಂದು ಲೊಕೇಶನ್ ಬಗ್ಗೆ ನಮಗೆ ಗೊತ್ತಾಗುತ್ತೆ, ಅದಕ್ಕೆ ನಿಯರ್ ಬೈ ಅಂತ ಹೇಳೋದು ಒಂದು ಡಿಸ್ಕ್ರೈಬಿಂಗ್ ವರ್ಡ್ ಅದು. ಹಿಸ್ ಹೌಸ್ ಇಸ್ ಫಾರ್ ಫ್ರಮ್ ಹಿಯರ್. ಅವನ ಮನೆ ಇಲ್ಲಿಂದ ಬಹಳ ದೂರದಲ್ಲಿದೆ. ಓಕೆ, ನೆಕ್ಸ್ಟ್, ದ ಪಾರ್ಕ್ ಇಸ್ ಟೂ ಕ್ಲೋಸ್. ಟೂ ಕ್ಲೋಸ್ ಅಂದರೆ ತುಂಬಾನೇ ಹತ್ತಿರದಲ್ಲಿದೆ, ಪಾರ್ಕ್ ತುಂಬಾನೇ ಹತ್ತಿರದಲ್ಲಿದೆ. ಹಿಸ್ ಹೌಸ್ ಇಸ್ ಫಾರ್. ಫಾರ್ ಅಂತ ಹೇಳೋದು ದೂರದಲ್ಲಿದೆ ಅಂತ. ಸೊ ಫಾರ್, ನಿಯರ್ ಬೈ, ಕ್ಲೋಸ್ ಅಂತ ಹೇಳೋದು ನಮಗೆ ಒಂದು ಲೊಕೇಶನ್, ಸ್ಥಳದ ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ಅದಕ್ಕೆ ನಾವು ಈ ಪದಗಳನ್ನು ಡಿಸ್ಕ್ರೈಬಿಂಗ್ ವರ್ಡ್ಸ್, ಅಡ್ಜೆಕ್ಟಿವ್ಸ್ ಅಥವಾ ವಿಶೇಷಣ ಪದಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಟೆಂಪ್ರೇಚರ್. ಟೆಂಪ್ರೇಚರ್ ಅಂದರೆ ತಾಪಮಾನ. ಈಗ ತಾಪಮಾನ ಗೊತ್ತಾಗಬೇಕು ಅಂದರೆ ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ದ ಕಾಫಿ ಇಸ್ ಹಾಟ್ ಅಂತ ಹೇಳ್ತೀವಿ. ಕಾಫಿ ಹೇಗಿದೆ? ಹಾಟ್ ಆಗಿದೆ. ಕಾಫಿ ಬಿಸಿಯಾಗಿದೆ. ಓಕೆ, ಸೊ ಹಾಟ್ ಅಂತ ಹೇಳೋದು ಅದು ಒಂದು ಡಿಸ್ಕ್ರೈಬಿಂಗ್ ವರ್ಡ್. ಯಾಕೆ ಅಂದರೆ ನಮ್ಮ ಕಾಫಿ ಟೆಂಪ್ರೇಚರ್ ಬಗ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಕಾಫಿ ತಾಪಮಾನ ಗೊತ್ತಾಗ್ತಾ ಇದೆ, ಹಾಟ್ ಇದೆ, ಬಿಸಿ ಇದೆ ಅಂತ. ದ ಐಸ್ ಕ್ರೀಮ್ ಇಸ್ ಕೋಲ್ಡ್. ಐಸ್ ಕ್ರೀಮ್ ತಣ್ಣಗಾಗಿದೆ. ಓಕೆ, ಸೊ ಐಸ್ ಕ್ರೀಮ್ ಹೇಗಿದೆ? ಕೋಲ್ಡ್ ಆಗಿದೆ. ಸೊ ಕೋಲ್ಡ್ ಅಂತ ಹೇಳೋದು ಒಂದು ಟೆಂಪ್ರೇಚರ್ ಗೊತ್ತಾಗ್ತಾ ಇದೆ ನಮಗೆ ಐಸ್ ಕ್ರೀಮ್ ಬಗ್ಗೆ. ಓಕೆ, ಸೊ ಕೋಲ್ಡ್, ಹಾಟ್ ಅಂತ ಹೇಳೋದು ಇದು ಡಿಸ್ಕ್ರೈಬಿಂಗ್ ವರ್ಡ್ಸ್. ದ ವಾಟರ್ ಇಸ್ ವಾರ್ಮ್. ನೀರು ಹೇಗಿದೆ? ಬೆಚ್ಚಗಿದೆ ನೀರು. ಓಕೆ, ಸೊ ವಾರ್ಮ್ ಅಂತ ಹೇಳೋದು ಒಂದು ಡಿಸ್ಕ್ರೈಬಿಂಗ್ ವರ್ಡ್. ದ ಬ್ರೀಸ್ ಇಸ್ ಕೂಲ್. ಗಾಳಿ ತಂಪಾಗಿದೆ. ಸೊ ಕೂಲ್ ಅಂತ ಹೇಳೋದು, ತಂಪಾಗಿದೆ ಅಂತ ಹೇಳೋದು ಒಂದು ಡಿಸ್ಕ್ರೈಬಿಂಗ್ ವರ್ಡ್. ಓಕೆ, ಸೊ ಕೂಲ್, ವಾರ್ಮ್, ಕೋಲ್ಡ್, ಹಾಟ್ ಇವೆಲ್ಲ ನಮಗೆ ಒಂದು ಟೆಂಪ್ರೇಚರ್, ತಾಪಮಾನದ ಬಗ್ಗೆ ನಮಗೆ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಇವೆಲ್ಲ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಇಸ್ ಟೇಸ್ಟ್. ಟೇಸ್ಟ್ ಅಂದರೆ ರುಚಿ. ಈಗ ರುಚಿ ಗೊತ್ತಾಗಬೇಕಾದ್ರೆ ಕೆಲವು ವಾಕ್ಯಗಳಲ್ಲಿ ಉದಾಹರಣೆಗಳನ್ನು ನೋಡೋಣ. ದ ಕ್ಯಾಂಡಿ ಇಸ್ ಸ್ವೀಟ್. ಕ್ಯಾಂಡಿ ಹೇಗಿದೆ? ಸಿಹಿ ಆಗಿದೆ, ಸ್ವೀಟ್ ಆಗಿದೆ. ದ ಲೆಮನ್ ಇಸ್ ಸಾರ್. ನಿಂಬೆಹಣ್ಣು ಹುಳಿಯಾಗಿದೆ. ದ ಚಿಪ್ಸ್ ಆರ್ ಸಾಲ್ಟಿ. ಚಿಪ್ಸ್ ಉಪ್ಪಿನಂಶದಿಂದ ಕೂಡಿರುತ್ತದೆ, ತುಂಬಾನೇ ಸಾಲ್ಟಿ, ಉಪ್ಪಿನ ಮಾತ್ರ ಜಾಸ್ತಿ ಇದೆ ಚಿಪ್ಸಲ್ಲಿ. ದ ಕಾಫಿ ಇಸ್ ಬಿಟರ್. ಕಾಫಿ ಕಹಿಯಾಗಿದೆ. ಸೊ ಇಲ್ಲಿ ಬಿಟರ್, ಕಾಫಿ ಹೇಗಿದೆ? ಬಿಟರ್ ಆಗಿದೆ. ಚಿಪ್ಸ್ ಹೇಗಿದೆ? ಸಾಲ್ಟಿ ಆಗಿದೆ. ಲೆಮನ್ ಹೇಗಿದೆ? ಸಾರ್ ಆಗಿದೆ, ಹುಳಿಯಾಗಿದೆ. ಕ್ಯಾಂಡಿ ಹೇಗಿದೆ? ಸ್ವೀಟ್ ಆಗಿದೆ. ಸೊ ಇದು ಸ್ವೀಟ್, ಸಾರ್, ಸಾಲ್ಟಿ, ಬಿಟರ್ ಇವೆಲ್ಲ ನಮಗೆ ಒಂದು ಟೇಸ್ಟ್ ಬಗ್ಗೆ ಗೊತ್ತಾಗುತ್ತೆ, ಅದರ ರುಚಿನ ಗೊತ್ತಾಗುತ್ತೆ. ಕ್ಯಾಂಡಿ, ಲೆಮನ್, ಚಿಪ್ಸ್, ಕಾಫಿ ರುಚಿ ಬಗ್ಗೆ ನಮಗೆ ಹೇಳ್ತಾ ಇದೆ. ಸೊ ಇವೆಲ್ಲ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ಬಹುದು.